ನೆನಪಾಗ್ತಿದ್ದಾನಮ್ಮ. ಹುಷಾರಾಗಿದ್ದಾನೋ ಇಲ್ವೋ? ಇವತ್ತಾನೆ ಆಫೀಸಲ್ಲಿ ನೋಡಿದ್ದೀನಿ, ಚೆನ್ನಾಗೇ ಇದ್ದಾನೆ. ಮನೆ ಊಟ ಇಲ್ಲದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಸ್ವಲ್ಪ ಸೊರಗಿದ್ದಾನೆ ಅಷ್ಟೇ. ಆದರೆ ಆರೋಗ್ಯವಾಗೇ ಇದ್ದಾನೆ. ಅತ್ತೆ, ನಿಮ್ಮ ಕಂಪ್ಯೂಟರ್ ಕ್ಲಾಸು, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಹೇಗೆ ನಡೀತಿದೆ? ಅದನ್ನು ಜಾನ್ವಿ ಹೇಳಬೇಕು. ಅವಳು ತಾನೇ ನನಗೆ ಇಂಗ್ಲೀಷು ಕಂಪ್ಯೂಟರ್ ಎಲ್ಲ ಕಲಿಸ್ತಾ ಇರೋದು. ಇವಳು ಈ ಮನೆಗೆ ಒಳ್ಳೆ ಸೊಸೆ ಅಷ್ಟೇ ಅಲ್ಲ, ನನಗೆ ಒಳ್ಳೆ ಟೀಚರ್ ಕೂಡ. ಈ ವಯಸ್ಸಲ್ಲಿ ನನಗೆ ಇಂಗ್ಲೀಷು ಕಂಪ್ಯೂಟ್ರು ಎಲ್ಲ ಕಲ್ತ್ಕೊಳ್ಳೋಕ್ಕಾಗುತ್ತಾ ಅಂತ ಆತಂಕ ಆಗ್ಬಿಟ್ಟಿತ್ತು. ಆದರೆ ಇವಳು ನನಗೆ ಧೈರ್ಯ ತುಂಬಿದ್ಲು. ಚಿಕ್ಕ ಮಕ್ಕಳು ಹೇಳ್ಕೊಡೋ ಥರ ಎಲ್ಲ ವಿಷಯನೂ ಅಷ್ಟು ನೀಟಾಗಿ ಹೇಳ್ಕೊಡ್ತಾಳೆ. ಅದೇನು ದೊಡ್ಡ ಕೆಲಸ ಮಾಡಿದಾಳೆ ಅಂತ ಅಷ್ಟೊಂದು ಹೊಗಳ್ತಿದ್ದೀರಾ ಅತ್ತೆ ನೀವು? ಅವಳು ಎಂಥ ದೊಡ್ಡ ಕೆಲಸ ಮಾಡಿದ್ದಾಳೆ ಅಂತ ನಿನಗೆ ಅರ್ಥ ಆಗಲ್ಲ ಲಲಿತಾ. ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಗುಣಕ್ಕೆ ಮಾತು ಸರಿಯಾಗಿರಬಾರ್ದು. ನೀವು ಅಷ್ಟು ಜನ ಸೊಸೆಯರು ಇದ್ದೀರಾ, ನನ್ನ ಮುದ್ದಿನ ಮಗಳು ಬೇಬಿನೂ ಇದ್ದಾಳೆ. ನಿಮ್ಗೆ ಯಾರಿಗಾದರೂ ನಮ್ಮ ಜಾನ್ವಿ ಅಷ್ಟು ಚೆನ್ನಾಗಿ ಇಂಗ್ಲೀಷು ಕಂಪ್ಯೂಟ್ರು ಬರುತ್ತಾ? ಅದೇ ನಮ್ಮ ಜಾನ್ವಿ ನೋಡು, ಅವಳಿಗೆಲ್ಲ ಬರುತ್ತೆ. ಎಷ್ಟೊಂದು ವಿಷಯಗಳು ತಿಳ್ಕೊಂಡಿದ್ದಾಳೆ ಗೊತ್ತಾ? ಅದನ್ನೆಲ್ಲ ನನಗೂ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾಳೆ. ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿವಸದಲ್ಲೇ ಇಂಗ್ಲೀಷ್ ಮಾತಾಡೋದು, ಕಂಪ್ಯೂಟರ್ ಉಪಯೋಗಿಸೋದು ಎಲ್ಲ ನನಗೆ ಕಲಿಸ್ಕೊಡ್ತಾಳೆ. ನಿನಗೇನಾದರೂ ಉಡುಗೊರೆ ಕೊಡಬೇಕು ಅಂತ ನನಗೆ ಅನಿಸ್ತಿದೆ. ನಿನಗೇನು ಕೊಟ್ಟರೆ ಇಷ್ಟ ಆಗುತ್ತೆ, ಸಂತೋಷ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನೀನೇ ಹೇಳು, ನಿನಗೇನು ಕೊಡಲಿ ಅಂತ. ಏನು ಬೇಡ, ನಿಮಗೆ ಸಂತೋಷ ಆಗಿದ್ರೆ ಸಾಕು. ನಾನು ಸಂತೋಷವಾಗಿರೋದಕ್ಕೆ ತಾನೇ ನಿನಗೆ ಉಡುಗೊರೆ ಕೊಡಬೇಕು ಅಂತ ಇರೋದು. ನಿನಗೆ ಸಂತೋಷ ಆಗಬೇಕು ಅಂದರೆ ಏನು ಕೊಡಬೇಕು ಹೇಳು. ಶ್ರೀ, ಶ್ರೀಗಿಂತ ದೊಡ್ಡ ಉಡುಗೊರೆ ನನ್ನ ಜೀವನದಲ್ಲಿ ಬೇರೆ ಯಾವುದೂ ಇಲ್ಲ. ಅವ್ರನ್ನ ಒಂದೇ ಒಂದ್ಸಲ ಮೀಟ್ ಮಾಡಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ಪ್ಲೀಸ್? ಪಾಪ ಅಮ್ಮ ಅಷ್ಟು ಕೇಳ್ಕೊತಿದ್ದಾಳೆ, ಒಪ್ಪಿಗೆ ಕೊಟ್ಬಿಡಿ. ಜಾಹ್ನವಿ ಶ್ರೀ ಒಂದ್ಸಲ ಮನ್ಸು ಬಿಚ್ಚಿ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ಬಿಡತ್ತೆ ಅತ್ತೆ. ಈ ಸಲ ನಮ್ಮ ಜಾಹ್ನವಿ ಶ್ರೀನ ಮನೆಗೆ ಕರ್ಕೊಂಡು ಬಂದೇ ಬರ್ತಾಳೆ ಅಲ್ವಾ ಜಾಹ್ನವಿ? ಇವತ್ತೆಲ್ಲ ಮುಗ್ದು ಹೋಗ್ಬಿಡ್ಲಿ, ಒಪ್ಕೊಂಬಿಡಿ ಅಮ್ಮ. ಜಾನ್ವಿ, ನೀನು ಯಾವ ಉಡುಗೊರೆ ಕೇಳಿದ್ರು ನಾನು ಕೊಡ್ಸೋಕೆ ಸಿದ್ಧ. ಶ್ರೀ ಒಬ್ಬನ್ ಬಿಟ್ಟು. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ಆದರೆ ನೀ ಅವನ್ ನೋಡಕ್ಕೆ ಹೋಗೋದಕ್ಕಿಂತ ಅವನೇ ನಿನ್ನ ನೋಡಕ್ಕೆ ಬರಲಿ ಅನ್ನೋದೇ ನನ್ನ ಆಸೆ. ಈ ಥರ ಅವನ ಹೆಂಡ್ತಿನ ಅವನಿಂದ ದೂರ ಮಾಡಿದ್ರೆ ಅವನು ಯಾಕಮ್ಮ ಬರ್ತಾನೆ?
ಅವನು ಬಂದೇ ಬರ್ತಾನೆ, ಆ ನಂಬಿಕೆ ನನಗಿದೆ. ನನ್ನ ಕನ್ನ ಬಂದಿಯಲ್ಲಪ್ಪ, ಬರೋ. ಶ್ರೀ, ಜ್ವರ ಬಂದಿದ್ಯಾ? ದೇವ್ರೆ, ಜ್ವರ ಬಂದಿದ್ಯಾ? ಅಯ್ಯೋ, ಹೌದಕ್ಕ, ಸುಡ್ತಾ ಇದೆಯಲ್ಲ. ಡಾಕ್ಟರ್ ಫೋನ್ ಮಾಡಿ. ಬರೋ ಬರೋ ಕಂದ, ಒಳಗ. ನಾನು ಬರಲ್ಲ. ನಿಧಾನ. ಒಳಗೆ ಬರೋದಕ್ಕಲ್ಲ ನಾನು ಬಂದಿರೋದು, ನನ್ನ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಕ್ಕೆ ಬಂದಿರೋದು. ಏನೋ ನಿನ್ ಪ್ರಶ್ನೆ? ಮೊದಲು ಒಳಗೆ ಬಾರೋ. ಕರೀರಿ ಅವಳನ್ನ. ಯಾರನ್ನ? ತಾಳಿ ಕಟ್ಟಿ ಮನೆ ಕರ್ಕೊಂಡು ಬಂದಲ್ಲ ಅವಳನ್ನ, ನಾನು ಹೆಂಡ್ತಿನ. ನೀನ್ ಏನ್ ಅನ್ಕೊಂಡಿದ್ಯಾ? ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ಅವ್ರ ಮಗ ಏನ್ ನೋಡ್ತೀಯ ಜಾನು? ನನ್ ಜೊತೆ ಮಾತಾಡ್ಬೇಡ ಅಂತ ಅವ್ರೇ ಹೇಳ್ಕೊಟ್ಟಿದಾರ ಅನ್ನೋ ತರ. ಜಾನು, ನಿನ್ನ ಮನ್ಸಲ್ಲಿ ಏನಿದೆ ಅಂತ ಬಾಯ್ಬಿಟ್ಟು ಹೇಳ್ಬಿಡು. ಬ್ಯಾಂಕು, ಬಸ್ ಸ್ಟಾಪ್, ಆಫೀಸು ಎಲ್ಲಿ ಬಂದ್ರು ಅವಾಯ್ಡ್ ಮಾಡ್ತೀಯಾ? ಯಾಕೆ? ಹೇ ಯು, ನಿನ್ನ ಕೇಳ್ತಿರೋದು. ವಾಟ್ಸ್ ರಾಂಗ್ ವಿತ್ ಯು? ಆಯಾಸ ಮಾಡ್ಕೋಬೇಡ ಕಂದ, ಸಮಾಧಾನವಾಗಿರೋ. ನಿನಗ್ ಜ್ವರ ಬೇರೆ, ಮೊದ್ಲು ಒಳಗ್ ಬಾ ಶ್ರೀ, ಕೂತ್ಕೊಂಡು ಮಾತಾಡೋಣ. ಕೂತ್ ಮಾತಾಡಕ್ಕೆ ಏನು ಉಳಿದಿಲ್ಲ ಮಾಮ್, ಎಲ್ಲ ಇಲ್ಲೇ ಈ ಕ್ಷಣನೇ ಇತ್ಯರ್ಥ ಆಗ್ಬೇಕು. ನಿನ್ ಜೊತೆ ಜಗಳ ಮಾಡಿ ನಿನ್ನ ಮನಸ್ಸು ನೋಯಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಜಾನು. ಇವತ್ತಿಗೂ ಅಷ್ಟೇ, ನೀನಂದ್ರೆ ನನಗೆ ಪ್ರಾಣ. ಆದ್ರೆ ನೀನು ನಿನ್ನ ಮೌನದಿಂದ ನನ್ನ ಪ್ರಾಣ ತೆಗೀತಿದ್ಯಾ ಜಾನು. ನನ್ನನ್ನು ಯಾಕೆ ದೂರ ಮಾಡ್ತಿದ್ಯಾ? ಆದ್ರೆ ಇವತ್ತು ಕೂಡ ನೀನು ಮೌನವಾಗಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನನ್ಗೆ ಇವತ್ತು ಎಲ್ಲದಕ್ಕೂ ಕಾರಣ ಗೊತ್ತಾಗ್ಲೇಬೇಕು.
ಅಲ್ಲಮ್ಮ ಜಾಹ್ನವಿ, ಎಲ್ಲ ಸಮಯದಲ್ಲೂ ಮೌನನೇ ಪರಿಹಾರ ಅಲ್ಲ. ಶ್ರೀ, ಅವಳು ಮಾತಾಡ್ತಿದ್ರೇನಂತ ನಾನು ನಿನ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನನಗೆ ಜಾನು ಇದ್ರೆ ಉತ್ತರ ಬೇಕಮ್ಮ. ಕೋಪ ಮಾಡ್ಕೋಬೇಡ ಶ್ರೀ, ಇಷ್ಟೊಂದು ಕೋಪ ಒಳ್ಳೇದಲ್ಲಪ್ಪ. ಜಾಹ್ನವಿ ತುಂಬಾ ಒಳ್ಳೆ ಹುಡುಗಿ ಕಣ. ಪ್ಲೀಸ್ ಮಾಮ್, ನನಗೆ ಯಾರ ವಕಾಲತ್ತು ಬೇಡ. ಇದು ನನ್ನ ಅವಳ ಮಧ್ಯೆ ನಡೀತಿರೋ ವಿಷಯ. ಇದನ್ನ ನಾವಿಬ್ಬರು ಇತ್ಯರ್ಥ ಮಾಡ್ಕೋತೀವಿ. ಶ್ರೀ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಶ್ರೀ? ಅತ್ತೆ, ನೀವಾದ್ರೂ ಹೇಳಿ ಅತ್ತೆ, ಹೇಳಿ ಪ್ಲೀಸ್. ಪ್ಲೀಸ್ ಬಸ್ಸು ಮಾಮ್, ನನ್ನ ಬಗ್ಗೆ ನಿಮ್ಗಿನ್ನೂ ಪ್ರೀತಿ ವಿಶ್ವಾಸ ಉಳ್ಕೊಂಡಿದೆ ಅಂದ್ರೆ ಯಾರು ಮಧ್ಯೆ ಮಾತಾಡಬೇಡಿ ಪ್ಲೀಸ್. ನೀ ಹೇಳು ಜಾನು, ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನನ್ನ ಬಗ್ಗೆ ಇನ್ನೂ ಪ್ರೀತಿ ಉಳ್ಕೊಂಡಿಲ್ವಾ? ಅದು ಯಾವ ಕಾರಣಕ್ಕೆ ನೀನು ನನ್ನ ತಿರಸ್ಕಾರ ಮಾಡ್ತಿದ್ಯಾ ಹೇಳು. ನಾನು ಯಾರಿಗೂ ಮೋಸ ಮಾಡಿಲ್ಲ, ನನಗೂ ಯಾರು ಮೋಸ ಮಾಡಬಾರ್ದು ಅಂತ ಬಯಸ್ತೀನಿ. ತಪ್ಪ ಜಾನು? ಪ್ರಾಮಾಣಿಕವಾಗಿ ಪ್ರೀತಿಸೋನ್ಗೆ ವಾಪಸ್ ಸಿಕ್ಕೋ ಪ್ರೀತಿಲಿ ಮೋಸ ಆದ್ರೆ ಸಹಿಸ್ಕೊಳಕ್ಕಾಗಲ್ಲ ಜಾನು. ಅದಕ್ಕೆ ನಾನಿವತ್ತು ಹಿಂಸೆ ಪಡ್ತಿರೋದು. ನಿಜವಾಗ್ಲೂ ನಮ್ಮವ್ರು ಯಾರು ಅನ್ನೋದು ನಾವು ಸೋತಾಗ, ಕೆಳಗ್ ಬಿದ್ದಾಗ ಗೊತ್ತಾಗತ್ತೆ ಅಂತ ನೀನೇ ಒಂದ್ಸಲ ಹೇಳಿದ್ದೆ. ಆದ್ರೆ ನಾನೇನೋ ಕೆಳಗೆ ಬಿದ್ದಿಲ್ಲ. ಆಗ್ಲೇ ನೀನು ಏನಾದ್ರೂ ಒಂದು ಮಾತಾಡೋ ಜಾನು. ಯಾವುದೇ ಕಾರಣಕ್ಕೂ ನನ್ನ ಅಮ್ಮಂದಿರ ಮನಸ್ಸನ್ನು ನೋಯಿಸ್ಬೇಡ, ಎಸ್ಪೆಷಲಿ ಬೇಬಿ ಮಾಮ್ ಮತ್ತು ಲಲಿತಾ ಮಾಮ್. ಆಮೇಲೆ ಅಜ್ಜಿ ಏನೇ ಹೇಳಿದ್ರು ಎದುರು ಮಾತಾಡಬೇಡ. ಅವ್ರೇನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿರೋ. ಅವನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅನ್ಸುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇವತ್ತಷ್ಟೇ ಅಲ್ಲ, ಶ್ರೀ ಮನೆಗೆ ವಾಪಸ್ ಬರೋವರೆಗೂ ನಿನ್ನಿಂದ ಒಂದು ಫೋನ್ ಕೂಡ ಅವನಿಗೆ ಹೋಗಿ ಕೊಡುದು. ಯಾಕೆ ನಿನಗೆ ಇಷ್ಟೊಂದು ಹಠ? ಅವ್ರಷ್ಟೊಂದು ಕೇಳ್ಕೊತಾ ಇದ್ದಾರೆ, ಏನಾದ್ರು ಹೇಳೆ. ಯಾವತ್ತು ಯಾರ ಮನ್ಸು ನೋಯಿಸ್ದೋಳಲ್ಲ, ಇವತ್ತು ಯಾಕೆ ಭಾವನ್ ಮನ್ಸು ಅಷ್ಟೊಂದು ನೋಯಿಸ್ತಾ ಇದೆಯಾ? ನಿನ್ ಕಂಡ್ರೆ ಅವ್ರಿಗೆ ಪ್ರಾಣ ಕಣೆ, ಅದ್ ನಿನಗೂ ಗೊತ್ತು ತಾನೆ. ನಿನ್ನ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನೋಡಿ ಅವ್ರ ಆರೋಗ್ಯ ಎಷ್ಟು ಹಾಳಾಗಿದೆ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಬೈದ್ ಬುದ್ಧಿ ಹೇಳ್ತಿದ್ದೆ. ಕಾಯೋ ದೇವ್ರೆ ಕೊಲ್ಲೋಕ್ ನಿಂತ್ರು ಅನ್ನೋ ಹಾಗೆ ಬುದ್ಧಿ ಹೇಳ್ತಿದ್ ನೀನೇ ಬುದ್ಧಿ ಇಲ್ದೇ ಇರೋ ತರ ಕೆಲಸ ಮಾಡಿದ್ರೆ ಹೇಗೆ ಅಕ್ಕ? ಪ್ಲೀಸ್ ರವಿ, ನನ್ನನ್ನೇನು ಕೇಳಬೇಡ. ನೀನಿನ್ನು ಚಿಕ್ಕವನು. ಇದೆಲ್ಲ ಅರ್ಥ ಆಗದೆ ಇರೋ ಅಷ್ಟು ಚಿಕ್ಕವನೇನಲ್ಲ ಕಣೆ ನಾನು. ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಒಂದು ಸತಿ ಹೇಳೆ, ಅವ್ರ ಮನ್ಸ್ಗೂ ಸಮಾಧಾನ ಆಗುತ್ತೆ. ಪ್ಲೀಸ್ ಕಣೆ ಅಕ್ಕ. ಬಿಡು ರಾವಿ, ಇನ್ನವಳ ಬೇಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವಳಿಗೆ ಇಷ್ಟು ಹಠ ಇರಬೇಕಾದ್ರೆ ನನಗೂ ಸ್ವಾಭಿಮಾನ ಅನ್ನೋದಿದೆ ರವಿ. ಈ ಕ್ಷಣದ ನಂತರ ಅವಳೇ ಕಾರಣ ಹೇಳ್ತೀನಿ ಅಂದ್ರು ನಾನು ಕೇಳಿಸ್ಕೊಳ್ಳೋದಿಲ್ಲ. ಗುಡ್ ಬೈ, ಗುಡ್ ಬೈ, ಗುಡ್ ಬೈ. ಶ್ರೀ
ಶ್ರೀ ಶ್ರೀ ಶ್ರೀ ನಿಂತ್ಕೊಳ್ಳೋ ಹೋಗ್ಬೇಡ ಶ್ರೀ ಶ್ರೀ ಮಾಡ್ಬೇಡ ಕೊಡೋ, ಹಠ ಮಾಡ್ಬೇಡ. ಅಮ್ಮ ಶ್ರೀ ಮತ್ತೆ ಹೊರಟೋಗ್ತಿದ್ದಾನೆ, ಹೇಗಾದ್ರೂ ಮಾಡಿ ಅವನನ್ನು ತಡೀರಿ. ಅತ್ತೆ ನೀವ್ ಹೇಳಿದ್ರೆ ಒಪ್ಕೋತಾರೆ. ತಡೀರಿ ಅತ್ತೆ, ಅಮ್ಮ ತಡೀರಿ ಅಮ್ಮ, ತಡೀರಿ ಅತ್ತೆ, ತಡೀರಿ ಅಮ್ಮ. ಸಂಬಂಧಗಳನ್ನ ಉಳಿಸ್ಕೊಳ್ಳೋಕ್ಕೆ ಸುಳ್ಳು ಹೇಳಬೇಕಾಗತ್ತೆ. ಒಬ್ಬರ ಮನಸ್ಸಿಗೆ ನೋವಾಗಬಾರ್ದು ಅಂತ ಸುಳ್ಳು ಹೇಳಬೇಕಾಗತ್ತೆ. ಒಬ್ಬರು ಸಂತೋಷಕ್ಕೋಸ್ಕರ ಆಗೋ ತಪ್ಪನ್ನ ತಪ್ಪಿಸೋದಕ್ಕೋಸ್ಕರ ಸುಳ್ಳು ಹೇಳಬೇಕಾಗತ್ತೆ. ನನ್ನ ಪ್ರಕಾರ ಇದು ಯಾವ ಸುಳ್ಳು ತಪ್ಪಲ್ಲ. ನಿನ್ನ ದೃಷ್ಟಿಲಿ ಇದು ತಪ್ಪು ಅನ್ನೋದಾದ್ರೆ ನನ್ನಿಂದ ಇಂಥ ತಪ್ಪುಗಳು ಮುಂದೆನೂ ಆಗ್ತಾನೆ ಇರ್ತವೆ. ಪ್ಲೀಸ್ ತಡೀರಿ ಅತ್ತೆ, ತಡೀರಿ ಅಮ್ಮ. ಒಂದ್ಸಲ ತಡೀರಿ ಅತ್ತೆ, ತಡೀರಿ ಅಮ್ಮ. ಶ್ರೀ ಶ್ರೀ ಇದೇನು ಶ್ರೀ 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 ಬೇಗ ಬನ್ನಿ. ಲಲಿತಾ ನೀರು ತಗೊಂಬ. ಬೇಬಿ ಹೋಗಿ ಡಾಕ್ಟರ್ ಫೋನ್ ಮಾಡು. ಏನಾಯ್ತು? ಶ್ರೀ 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 ಹೇಳೋ. ಹೇಳೋ. ನಿಧಾನ ನಿಧಾನ. ಶ್ರೀ ನೀರು ಕೊಡಿ ಶ್ರೀ. ಶ್ರೀ ತಗೋ ನೀರು ಕೊಡಿ ಶ್ರೀ. ನಾನು ಯಾವ ತಪ್ಪಿಗೆ ಶಿಕ್ಷೆ ಜಾನು? ಶ್ರೀ ನೀರು ಕೊಡಿ ಶ್ರೀ. ಏನಾದ್ರೂ ಒಂದು ಹೇಳು ಜಾನು. ತಗೋ. ರವಿ ಬಾರೋ ಇಲ್ಲಿಂದ ಹೋಗೋಣ. ನಡಿ ಹೋಗೋಣ. Oh.